ಹಲೋ ಹಾಯ್ ಸ್ನೇಹಿತರೆ, ಎಳ್ಳಿಕಾಯಿ ಚಿತ್ರಾನ್ನ ರೆಸಿಪಿ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಒಂದು ಬಾಣಲಿ ತಗೊಳ್ಳಿ, 2 ಸ್ಪೂನಷ್ಟು ಎಣ್ಣೆ ಹಾಕಿ, ಅದಾದ ನಂತರ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಜೀರಿಗೆ ತಗೊಳ್ಳಿ, ಜೀರಿಗೆ ಹಾಕಿ. ಜೀರಿಗೆ ಬೇಕು ಅಂತೇನಿಲ್ಲ, ಆದರೆ ಚಿತ್ರಾನ್ನಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ಬ್ಯಾಚುಲರ್ಸ್ಗೆ ಬೆಸ್ಟ್ ಆರಾಮಾಗಿ ಮಾಡ್ಕೊಳ್ಳುವ ಫುಡ್ ಇದು ಚಿತ್ರಾನ್ನ. ಹಾಕಿದ ನಂತರ ಸ್ವಲ್ಪ ತಿರುಗಿಸ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿರಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟಕ್ಕೆ ಹಾಕ್ಕೊಂಡಿದ್ದೀವಿ. ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿ ಚೆನ್ನಾಗಿ ಈರುಳ್ಳಿನೂ ಬೆಂದಿರುತ್ತೆ. ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಕೊಬ್ಬರಿ ಇದ್ದರೆ ಕೊಕೊನಟ್ನ ತುರಿದು ಇಟ್ಕೊಂಡಿರಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿತ್ರಾನ್ನಗೆ ಹಾಕಬೇಕು ಅಂತೇನಿಲ್ಲ, ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕ್ಕೊಳ್ಳಿ ಇದ್ದರೆ. ನಂತರ ಕೊತ್ತಂಬರಿ ಇದ್ದರೆ ಕಟ್ ಮಾಡಿ ಇರುವ ಕೊತ್ತಂಬರಿನ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ನಡೆಯುತ್ತೆ. ಆದರೆ ಕೊತ್ತಂಬರಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಚಿತ್ರಾನ್ನಗೆ ಒಳ್ಳೆ ಟೇಸ್ಟು. ಮತ್ತು ಎಳ್ಳಿಕಾಯಿ, 1 ಎಳ್ಳಿಕಾಯಿ ಇದ್ದರೆ ಸಾಕು, 5 ಜನ ತಿನ್ನೋ ಅಷ್ಟು. ಒಂದೇ ಎಳ್ಳಿಕಾಯಲ್ಲೇ 5 ಜನ ತಿನ್ನೋ ಅಷ್ಟು ಆಗುತ್ತೆ. ಅದಾಗಿ ನಂತರ ಒಂದು ಮಗ್ನಲ್ಲಿ ಮೊದಲೇ ಅನ್ನನ ಬೇಯಿಸಿ ಇಟ್ಕೊಂಡಿರುವ ಅನ್ನಕ್ಕೆ ಚಿತ್ರಾನ್ನ ಗೊಜ್ಜು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಮುಂಚೆನೇ ಎಣ್ಣೆಯಲ್ಲಿ ಹಾಕಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರುವ ಕಡಲೆ ಬೀಜನ ಹಾಕಿ ಮೇಲೆ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಇದ್ದರೆ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಹಾಕಿ ಕಟ್ ಮಾಡಿ. ತುಂಬಾ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ.